ಫಸ್ಟ್ಗೆ ನಾನಿಲ್ಲಿ ತಂಬಳಿಗೆ ಮಾಡ್ಕೊಂಡಿದ್ದೀನಿ. ಕಾಯಿ ಮತ್ತೆ ಒಂದೆರಡು ಪೀಸು ಶುಂಠಿ, ಹುಣಸೆ ಹಣ್ಣು ಮತ್ತೆ 3 ಹಸಿಮೆಣಸನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಳ್ತೀನಿ. ಸೊ ಶುಂಠಿ ತಂಬಳಿ ಮಾಡ್ತಾ ಇರೋದು. ಸೊ ಈಗ ಇದಾಗಿದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆ ಕೊಟ್ರೆ ಆಯ್ತು. ತೆಂಗಿನಕಾಯಿ, ಸಾಂಬಾರ್ ಸೊಪ್ಪು, ಖಾರ ಪುಡಿ ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು, ಬೇಳೆ, ಸೊ ಅಕ್ಕಿ, ಹಾಗೆ ಸಾಂಬಾರಿಗೆ ಬೇಕಾಗಿರೋ ಹೋಳುಗಳು ಇವಿಷ್ಟನ್ನು ಒಟ್ಟಿಗೆ ನಾನು ಬೇಯಿಸ್ಕೊಳ್ತೀನಿ. ಇಲ್ಲಿ ಕುಕ್ಕರ್ ಬೇಯ್ತಾ ಇದೆ. ಹಾಗೆ ಇಲ್ಲಿ ಕೋಸಂಬರಿಗೆ ತುರಿದಿಟ್ಟಿದ್ದೀನಿ. ನಂತರ ಹೆಸರು ಬೇಳೆಯನ್ನು ನೆನೆಸಿಟ್ಟಿದ್ದೀನಿ. ತಂಬಳಿ ಕೂಡ ರೆಡಿ ಇದೆ. ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಇಲ್ಲಿ ಕುಕ್ಕರ್ ಆಗಿದೆ, ಬಟ್ ಕುಕ್ಕರ್ ತಣಿಬೇಕು. ಸೊ ನಾನು ಸಾಂಬಾರು ಮಾಡೋ ಸ್ವಲ್ಪ ಡಿಲೇ ಆಗತ್ತೆ. ಅದು ಹೋಳೆಲ್ಲ ಅದ್ರೊಳಗೆ ಇದೆಯಲ್ಲ, ಅದಕ್ಕಾಗಿ ಈಗ ನಾನು ಅಷ್ಟರೊಳಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ತಂಬಳಿ ಮತ್ತೆ ಇಲ್ಲಿ ಕೋಸಂಬರಿ ರೆಡಿ ಇದೆ ಅಲ್ವಾ. ಸೊ ಹಾಗೆ ಇಲ್ಲಿ ನಾನು ರುಬ್ಕೊಂಡಿರುವ ಸಾಂಬಾರು ಮಸಾಲೆನೂ ಇದೆ. ಸೊ ಇವೆಲ್ಲದಕ್ಕೂ ಒಟ್ಟಿಗೆ ಒಂದೇ ಸಲ ಒಗ್ಗರಣೆ ಹಾಕ್ತೀನಿ. ಸೊ ಈ ಕೋಸಂಬರಿ ಫೈನಲ್ ಆಗಿ ಉಪ್ಪು ಹಾಕಿ ಕಲಸಿದ್ರೆ ಆಯ್ತು. ನಾನಿವಾಗ ಉಪ್ಪು ಹಾಕಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಇದನ್ನ ಇನ್ನೇನು ಊಟಕ್ಕೆ ಸರ್ವ್ ಮಾಡೋ ಟೈಮಲ್ಲಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ತಂಬಳಿ ಕೂಡ ರೆಡಿ ಆಯಿತು. ಇದಕ್ಕೆ ಇವಾಗ ಹೋಳು ಹಾಕಿ ಕುದಿಸಿದ್ರೆ ಆಯ್ತು. ಉಪ್ಪು ಮತ್ತೆ ಬೆಲ್ಲ ಹಾಕಬೇಕು. ಸೊ ಅದಷ್ಟಾದ್ರೆ ನಮ್ಮ ಸಾಂಬಾರ್ ರೆಡಿ ಆಗತ್ತೆ. ಸೊ ಇಲ್ಲಿ ಸಾಂಬಾರ್ ಕುದೀತಾ ಇದೆ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ದಿವಸ ಭಾನುವಾರ. ಇವಾಗ ಸಮಯ 12:15 ಆಯಿತು. ಇವತ್ತು ನಿನ್ನೆ ಏನಾಯಿತು ಅಂತಂದರೆ, ನಾನು ವ್ಲಾಗ್ ಎಲ್ಲ ಮುಗಿಸಿದ್ದಾಯ್ತಲ್ಲ, ಅಷ್ಟಾದಮೇಲೆ ನಮಗೆ ಗೆಸ್ಟ್ಗಳು ಬರ್ತಾರೆ ಅಂತ ಸಡನ್ನಾಗಿ ಗೊತ್ತಾಯಿತು. ಸೊ ಇವತ್ತು ಬರ್ತಾ ಇದ್ದಾರೆ. ಸುಶ್ರುತ ಹೋಗಿದ್ದಾರೆ ಅವ್ರನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಬರೋಕ್ಕೆ. ನಾನು ಕೂಡ ಇಲ್ಲಿ ಅಡುಗೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸೊ ಅಡುಗೆ ಕೂಡ ಎಲ್ಲದೂ ರೆಡಿ ಆಗಿದೆ. ಸಾಂಬಾರು, ತಂಬಳಿ, ಕೋಸಂಬರಿ, ಜಾಮೂನು, ಹಾಗೆ ಉಪ್ಪು, ಉಪ್ಪಿನಕಾಯಿ, ಮೊಸರು, ಅನ್ನ ಇದೆಲ್ಲ ಇದ್ದೇ ಇರುತ್ತೆ. ಜೊತೆಗೆ ಹಪ್ಪಳ ಕೂಡ ಕರಿತೀನಿ. ಕೋಸಂಬರಿಗೆ ಉಪ್ಪು ಹಾಕಿ ಕಲಿಸ್ಲಿಲ್ಲ, ಬಾಕಿದೆಲ್ಲ ರೆಡಿ ಆಗಿದೆ. ಸೊ ಅವ್ರು ಬಂದ ತಕ್ಷಣ ಇನ್ನೇನು ಊಟಕ್ಕಾಗತ್ತೆ, ಊಟಕ್ಕೆ ಕೂರಬೇಕು ಅನ್ನೋ ಹೊತ್ತಿಗೆ ನಾನು ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಾಂದರೆ ಏನಾಗುತ್ತೆ, ಸೌತೆಕಾಯಿ ಕೋಸಂಬರಿ ಆಗಿರೋದ್ರಿಂದ ಅದು ಫುಲ್ಲು ನೀರು ಹೊಡ್ಕೊಂಡು ಚೆನ್ನಾಗಿ ಆಗೋದಿಲ್ಲ, ಟೇಸ್ಟ್ ಹೋಗಿಬಿಡತ್ತೆ. ಅದಕ್ಕೋಸ್ಕರ ಮತ್ತು ಹಪ್ಪಳನೂ ಅಷ್ಟೇ, ಇನ್ನೇನು ಊಟಕ್ಕೆ ಕೂತ್ ಕೂಡಲೇ ನಾನು ಕರಿತೀನಿ. ಸೊ ಇಷ್ಟು ಮಾಡಿದ್ರೆ ಆಯಿತು. ಸೊ ಇವತ್ತಿನ ದಿವಸ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆಗಲೇ ಅರ್ಧ ದಿವಸ ಕಳೆದಾಯಿತು, 12:45 ಆಗ್ತಾ ಇದೆ. ಸೊ ನೋಡಬೇಕು. ಮಳೆ ವಾತಾವರಣ ಅಂತೂ ಇದೆ, ಮೋಡ ಇದೆ ಹೊರಗಡೆ. ಸೊ ಬನ್ನಿ, ನಾನೇನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ರೆಕಾರ್ಡ್ ಕೂಡ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಏನಿಲ್ಲ, ಸಿಂಪಲ್ ಆದ ಒಂದು ಅಡುಗೆ.
ಸೊ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಒಂದು ಅಂಶ ಇಷ್ಟ ಆಗ್ತಾ ಇದ್ರೂ ಕೂಡ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ ಹಾಗಾದರೆ ನಾನು ಮಾಡಿರೋ ಅಡುಗೆಯನ್ನು ನೋಡ್ಕೊಂಡು ಬರೋಣ. ಸೊ ಈಗ ಸಂಜೆ ಆಯಿತು, ಸಮಯ 7:15 ಆಗ್ತಾ ಇದೆ. ನನ್ನ ಮಗಳಿಗೆ ಯಾಕೋ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತೆ. ಹಾಗೆ ಅಮೃತ ಮತ್ತು ಮಾವ ಇದ್ದಾರಲ್ವ ಗೆಸ್ಟ್ಗಳು, ಸೊ ಎಲ್ರಿಗೂ ಆಯಿತು ಅಂತ ಹೇಳಿ ನಾನಿವಾಗ ಪಾನಿಪುರಿ ಮಾಡಕ್ಕೆ ಹೊರಟಿದ್ದೀನಿ. ಸೊ ಪಾನಿಪುರಿ ನನ್ನ ಹತ್ರ ರೆಡಿ ಮಿಕ್ಸ್ ಇದೆ. ನಾನು ಒಂದು 2 ವಿಡಿಯೋಗಳಲ್ಲಿ ಆಗಲೇ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಇವಾಗ ಫಟಾಫಟಾಗಿ ನಾನು ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ತೀನಿ. ಸೊ ಆಲೂಗಡ್ಡೆ ಒಂದು ಬೇಯಿಸ್ಕೊಂಡ್ರೆ ಆಯಿತು, ಈರುಳ್ಳಿ ಕಟ್ ಮಾಡಿದ್ರೆ ಆಯಿತು. ಸೊ ಆಲ್ಮೋಸ್ಟ್ 80% ಕೆಲಸ ಮುಗ್ದಂಗೆ. ಇನ್ನೇನು ಅಂದರೂ ಪೌಡರನ್ನು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಪಾನಿ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಪಾನಿಪುರಿ ಮಾಡ್ತೀನಿ. ನಂತರ ರಾತ್ರಿನ ಊಟ ಸಿಂಪಲ್ ಆಗಿರುತ್ತೆ. ಮಧ್ಯಾಹ್ನ ಮಾಡಿದ ಅಡುಗೆನೇ ಎಲ್ಲದೂ ಇದೆ. ಸೊ ಮೋಸ್ಟ್ಲಿ ಅಷ್ಟೇ. ಸೊ ಇವಾಗ ನಾನು ಆಲೂಗಡ್ಡೆಯನ್ನು ಬೇಯೋದಕ್ಕೆ ಇಡ್ತೀನಿ. ಸೊ ಇವತ್ತಿನ ದಿವಸ ಸೋಮವಾರ. ನಿನ್ನೆ ನನಗೆ ಕೊನೆಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಶಾವಿಗೆ ಬಾತ್ ಮಾಡಿದ್ದೆ. ಸೊ ಗೆಸ್ಟ್ಗಳೆಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರು. ಇವತ್ತು ಸಮೂನ ಸ್ಕೂಲ್ಗೆ ಕಳಿಸಿಲ್ಲ ಅಂದರೆ ನನ್ನ ಮಗಳನ್ನು. ಇವಾಗ ಸ್ವಲ್ಪ ಕೋಲ್ಡ್ ಥರ ಇದೆ. ಸೊ ಇವಾಗ ವೆದರ್ ಕೂಡ ತುಂಬ ಚೇಂಜ್ ಆಗಿದೆ ಅಲ್ವಾ. ನಿನ್ನೆ ರಾತ್ರಿ ಎಲ್ಲ ಫುಲ್ ಮಳೆ ಬರ್ತಾನೆ ಇತ್ತು. ಸೊ ಇವತ್ತು ಒಂದಿನ ರೆಸ್ಟ್ ಮಾಡಲಿ ಅಂತ ಅನ್ನಿಸ್ತು. ಸೊ ಸ್ಕೂಲಿಗೆ ಕಳಿಸಿಲ್ಲ. ಸ್ಕೂಲಲ್ಲಿ ಎಲ್ಲ ಮಕ್ಳಿಗೂ ಹಾಗೆ ಆಗ್ತಿದೆಯಂತೆ. ಒಂದು ಸ್ವಲ್ಪ ವೆದರ್ ಚೇಂಜಸ್ ಆದ ಕೂಡಲೇ ಮಕ್ಳಿಗೂ ಕೂಡ ನಾರ್ಮಲ್ ಆಗಿ ಶೀತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ನಾನು ಇವಾಗ ಶನಿವಾರದ ವ್ಲಾಗು ಕೂಡ ಇದೆ, ಅದನ್ನು ಇವಾಗ ಎಡಿಟ್ ಮಾಡಿ ಸಾಧ್ಯ ಆದರೆ ಪೋಸ್ಟ್ ಮಾಡಬೇಕು ಅಂತ ಇದೆ. ಸೊ ಈ ವ್ಲಾಗನ್ನು ನಾನು ಮೋಸ್ಟ್ಲಿ ಗುರುವಾರ ಇಲ್ಲ ಶುಕ್ರವಾರ ಹಾಕ್ಬೋದಂತ ಅನಿಸುತ್ತೆ. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಇರುತ್ತೆ. ಸೊ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.